ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ ಹೇಳುತ್ತೆ, 28ನೇ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ಒಂದು ಕೆಲಸ ಅಂತ ಮಾಡುವಾಗ ಆ ಕೆಲಸದಲ್ಲಿ ನಾವು ದಿನ ಪೂರ್ತಿ ಆ ಕೆಲಸ ಮಾಡ್ತೀವಿ ಮತ್ತು ಮಾಡಬೇಕು ಮತ್ತು ಆ ಕೆಲಸದಿಂದ ಮಾಡಿದ ತಕ್ಷಣವೇ ನಮ್ಮ ಜೀವನದಲ್ಲಿ ಒಂದು ರೂಪಿಸ್ಕೊಳ್ಬೇಕು. ನಮ್ಮ ದಿನದಿಂದ ನಾವು ಒಂದು ತಿಳ್ಕೊಂಡು ಹೋಗ್ತೀವಿ, ನಾವೇ ಮಾಡಬೇಕು ಈ ಕೆಲಸ ಹೋಗಿ ಅನ್ನೋ ಈ ಶ್ಲೋಕ ನಮಗೆ ತಿಳಿಸುತ್ತೆ. ಮತ್ತು ನಾವು ಮಾಡಬೇಕಂದಾಗ ನಮಗೆ ಹಮ್ಮು, ಅಹಂಕಾರ ಮತ್ತು ಇನ್ನಿತರ ಒಂದು ಸಮಸ್ಯೆಗಳಿಗೆ ಈಡಾದಾಗ ಇದನ್ನು ನಾವು ಉಪಯೋಗ ಮಾಡಿಕೊಳ್ಳುತ್ತೀವಿ. ಇವತ್ತಿನ ಶ್ಲೋಕ ಹೇಳುತ್ತೆ, ಯಾವುದು ನಿನ್ನದಲ್ಲ, ಯಾವುದು ನನ್ನದು ಅಂತ ಇದ್ದಾಗ ಇರುತ್ತೆ, ಅದೇ ನಿನ್ನದು ಅಂತ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕ ಒಂದು ಜೀವನ ಚರಿತ್ರೆಯನ್ನು ಬದಲಾಯಿಸುವ ಶ್ಲೋಕ ಆಗಿರುತ್ತೆ. ಮತ್ತು ಇವತ್ತಿನ ಶ್ಲೋಕದಲ್ಲಿ ನಮ್ಮ ಜೀವನದ ಒಂದು ಅತ್ಯಂತ ಅಮೂಲ್ಯವಾದ ಜೀವನದ ಒಂದು ಬಗ್ಗೆ ಇವತ್ತಿನ ಶ್ಲೋಕ ನಮಗೆ ತಿಳಿಸುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕವನ್ನು ನೋಡಿ. ಇವತ್ತಿನ 28ನೇ ಶ್ಲೋಕ ನಮ್ಮ ಒಂದು ಒಳ್ಳೆ ರೀತಿಯ ಒಂದು ಉಪಯೋಗಗಳು ತಿಳಿಸುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋ ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತಿನ ಶ್ಲೋಕ ಒಂದು ಐತಿಹಾಸಿಕ ಶ್ಲೋಕ ಆಗಿರುತ್ತೆ. ಅದಕ್ಕೆ ಇವತ್ತಿನ ಶ್ಲೋಕಕ್ಕೆ ಇವತ್ತಿನ ಒಂದು ದಿನದ ಒಳ್ಳೆಯ ದಿನ ಆಗಿರುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು 28ನೇ ಶ್ಲೋಕ ನಿಮ್ಮ ಜೀವನವನ್ನು ಬದಲಾಯಿಸುವುದಂದ್ರೂ ಖಂಡಿತವಾಗಿ ಇದ್ದೇ ಇರುತ್ತೆ ಅನ್ನೋದಕ್ಕೆ ಇವತ್ತಿನ ಶ್ಲೋಕ ಕಾರಣ ಆಗಿದೆ. ಬನ್ನಿ, ಇವತ್ತಿನಾಗಲಿ ಒಂದು ರೂಪಿಸ್ಕೊಂಡಾಗ ನಮಗೆ ಏನೇನೆಲ್ಲ ಬೇಡ ಅನ್ನೋದು, ಏನೇನೆಲ್ಲ ಬೇಕು ಅನ್ನೋದಾಗ ನಮಗೆ ಸಿಗುವುದು ಏನೇನೆಲ್ಲ ಅಂತ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಬನ್ನಿ, ಇವತ್ತಿನ ಶ್ಲೋಕ ಹೇಳುತ್ತೆ, ತತ್ವಮಿತ ವಿಮಿತಂ ಬಹು ಮಹೋಮನ್ ಗುಣಕರ್ಮೈವ ಯೋಗಂ ಗುಣಗುಣೇಶಂ ವರ್ತೇನ ಸಜಜ್ಜತೆ. ಇದರ ಅರ್ಥ ಹೇಳುತ್ತೆ, ಹೇ ಮಹಾಬಹುವಾದ ಅರ್ಜುನ, ಪರಮ ಸತ್ಯವನ್ನು ತಿಳಿದವನು ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿರುವುದಿಲ್ಲ. ಅವನಿಗೆ ಭಕ್ತಿ, ಸೇವೆ ಮತ್ತು ಫಲದ ಆಸೆ ಇರುವ ಕರ್ಮ ಇವುಗಳಲ್ಲಿನ ವ್ಯತ್ಯಾಸವು ತಿಳಿದಿರುತ್ತದೆ. ಅಂದರೆ ಅವರು ಹೇಳೋ ಪ್ರಕಾರ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ನೀನು ಏನೇನೆಲ್ಲ ಮಾಡಿದ್ರೂ ಸಹ ನಿನಗೇನು ಸಿಗೋದಿಲ್ಲ. ನಿನ್ನ ಕರ್ತವ್ಯವನ್ನು ನೀನು ನಿರಂತರವಾಗಿ ಮಾಡಿ ನಿನ್ನ ಕರ್ತವ್ಯ ಬಗ್ಗೆ ಅರಿತವನಿಗೆ ಯಾವುದೇ ತರಹದ ಒಂದು ಕಲ್ಮಶ ಇರುವುದಿಲ್ಲ. ಅಂದರೆ ಒಂದು ನಾವು ಕೆಲಸ ಮಾಡುವಾಗ ಈ ಕೆಲಸ ಇಲ್ಲಿಗೆ ಯಾಕೆ, ಇಷ್ಟಕ್ಕೆ ಯಾಕಾಯಿತು, ಏನಾಯಿತು, ಎದು ಸಲಗಾಯಿತು ಅಂತ ನಾವು ಚಿಂತೆ ಮಾಡಿದಾಗ ಎಲ್ಲರೂ ಮುಂದೆ ಹೋಗ್ಬಿಟ್ಟು ನಾ ಯಾಕೆ ಹಿಂದೆ ಉಳಿದಿದ್ದೀನಿ ಅಂತ ಗೊತ್ತಾದಾಗ ಅವ್ರು ಹೇಳ್ತಾರೆ, ನಿನ್ನ ಜೀವನದಲ್ಲಿ ನೀನು ಮಾಡಿರೋದು ತಪ್ಪು ಕೆಲಸಗಳನ್ನು ಮಾಡಿರ್ತೀಯ ಮತ್ತು ತಪ್ಪು ನಿರ್ಧಾರಗಳನ್ನು ತಗೊಂಡಿರ್ತೀಯ. ಮತ್ತು ಒಂದು ಜೀವನದಲ್ಲಿ ನೀವು ಕರ್ತವ್ಯವಾಗಿ ನೀನು ನಿರ್ವಹಿಸ್ಕೊಳ್ಬೇಕಂದ್ರೆ ನಿನ್ನ ಸತ್ಯದ ಒಂದು ಅರಿವು ಇರಬೇಕಾಗುತ್ತೆ. ಇವತ್ತು ಅವ್ರು ಹೇಳೋ ಪ್ರಕಾರ ನಿನ್ನ ಕರ್ತವ್ಯ ಬಗ್ಗೆ ಯಾರು ಅರಿವು ತಿಳ್ಕೊಂಡಿರ್ತಾರೆ, ಅಂದರೆ ಕೆಲಸದ ಬಗ್ಗೆ ಯಾರು ಅರಿವು ತಿಳ್ಕೊಂಡಿರ್ತಾರೆ, ಅವರು ಪ್ರತಿಫಲಕ್ಕೆ ಯಾವತ್ತಿಗೂ ಒಂದು ಒಳ್ಳೆ ಫಲದ ಆಸೆ ಆಗಿರಲಿ, ಏನೇ ಆಗಿರಲಿ ಅದರ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮತ್ತು ಅವರು ಹೇಳ್ತಿರೋ ಪ್ರಕಾರ ನಿನ್ನ ಜೀವನದಲ್ಲಿ ಇಷ್ಟೆಲ್ಲ ತಿಳ್ಕೊಂಡಿದ್ದವರು ಯಾವತ್ತಿಗೂ ಮೂರ್ಖ ಆಗುವುದಿಲ್ಲ. ಮತ್ತು ನಿನ್ನ ಒಂದು ಕರ್ತವ್ಯದಿಂದ, ಅಂದರೆ ತೃಪ್ತಿ ಇಂದ್ರಿಯಗಳಂದರೆ ನಿನ್ನ ದೇಹಕ್ಕಾಗಿ, ನಿನ್ನ ಸುಖಕ್ಕಾಗಿ ನೀನು ಯಾವುದು ಮಾಡೋದಿಲ್ಲ. ಮತ್ತು ನಿನ್ನ ಕರ್ತವ್ಯಗಳು ನಿರಂತರವಾಗಿ ಮಾಡ್ತಾ ಇರು. ಇವೆರಡನ್ನಾಗಲಿ ಯಾರು ಮಾಡಲ್ವೋ ಅವರು ನಿರಂತರವಾಗಿ ಅದರ ಬಗ್ಗೆ ತಿಳಿದುಕೊಂಡಿರ್ತಾರೆ, ಫಲದ ಬಗ್ಗೆ ಆಸಕ್ತಿ ಇಟ್ಕೊಳ್ಳೋದಿಲ್ಲ. ಮತ್ತು ಆಸಕ್ತಿ ಯಾಕೆ ಇಟ್ಕೊಳ್ಳಲ್ಲ ಅಂದರೆ ಅವ್ರಿಗೆ ಗೊತ್ತೇ ಇರುತ್ತೆ, ನಮಗೆ ಒಂದಿನ ಎಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇವತ್ತು 28ನೇ ಶ್ಲೋಕ. ಇವತ್ತಿನ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಇಲ್ಲಿನ ಒಂದು ಶ್ಲೋಕವನ್ನು ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡಿ ಮುಕ್ತಾಯಗೊಳಿಸೋಣ. ಬನ್ನಿ, ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ರಾಧೆ 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 ರಾಧೆ. ಎಲ್ಲರಿಗೂ ನಮಸ್ಕಾರ.